ಕಾಯ್ದೆಗಳು ಬಂತು. ಅದರಲ್ಲಿ ನಮ್ಮ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಂದರೆ ನಮ್ಮ ಲೋಕಾಯುಕ್ತ ಆಫೀಸು ಅಂದರೆ ಇಡೀ ಭಾರತದಲ್ಲಿ ನಾವು ಹೆಸರುವಾಸಿಯಾಗಿದ್ದೀವಿ. ಯಾಕೆಂದರೆ ಅದಕ್ಕೆ ಕಾರಣಗಳುಂಟು. ಈ ಲೋಕಾಯುಕ್ತ ಆ್ಯಕ್ಟಿನಿಂದ ಅದರಲ್ಲಿ ಲೋಕಾಯುಕ್ತ ಆ್ಯಕ್ಟ್ ಬರುತ್ತೆ, ಕೊನೆಗೆ PC ಆ್ಯಕ್ಟ್ ಬರುತ್ತೆ, ನಮ್ಮ ಕೆಳಗಡೆ ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಟ್ ಬರುತ್ತೆ. ಇದು ಎಷ್ಟು ನಮಗೆ ಪವರ್ಫುಲ್ ಆಗಿದೆ ಲೋಕಾಯುಕ್ತ ಆ್ಯಕ್ಟ್ ಅಂದರೆ, ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲು ಕಳಿಸಿದ್ದಂತಹ ಒಂದು ಕಾಯ್ದೆ ನಮ್ಮದು. ಸಿಟ್ಟಿಂಗ್ ಮಿನಿಸ್ಟರ್ ಜೈಲು ಕಳಿಸಿದ್ದೀವಿ. ಸಿಟ್ಟಿಂಗ್ ಲೋಕಾಯುಕ್ತರನ್ನು ರಿಸೈನ್ ಮಾಡಿ ಮನೆಗೆ ಹೋಗ್ಬೇಕಂತ ಪರಿಸ್ಥಿತಿ ನಾವು ತಂದಿವಿ. ಅಷ್ಟು ಪವರ್ಫುಲ್ ನಮ್ಮ ಲೋಕಾಯುಕ್ತಕ. ಇಡೀ ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕ ಲೋಕಾಯುಕ್ತ ಪವರ್ಫುಲ್ ಎಲ್ಲೂ ಇಲ್ಲ. ಆಗ ಅಂತೇಳಿ ಮೊನ್ನೆ ತಾನೇ ನಮ್ಮ ಹೈಕೋರ್ಟಲ್ಲಿ ಡಿವಿಷನ್ ಬೆಂಚಲ್ಲಿ ನ್ಯಾಯಮೂರ್ತಿ DK ಸಿಂಗ್ ಅವರು ಈ ಥರ ಆ್ಯಕ್ಟ್ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ ಅಂತ ಹೇಳಿದ್ರು. ಇದರ ಧ್ಯೇಯ ಏನು ಅಂದರೆ, ಜನಗಳಲ್ಲಿ ಈ ಮಾಲ್ ಅಡ್ಮಿನಿಸ್ಟ್ರೇಷನ್, ದುರಾಡಳಿತ, ಭ್ರಷ್ಟಾಚಾರ, ಆಮೇಲೆ ಡಿಲಿಕ್ಷನ್ ಆಫ್ ಡ್ಯೂಟಿ, ಈ ಮೂರು ಇದ್ದಾಗ ಕೆಲಸಗಳಾಗಲ್ಲ. ಆ ಒಂದು ಉದ್ದೇಶದಿಂದ ಇದನ್ನು ತಂದಿದ್ದ ಉದ್ದೇಶನೇ ಅದೇ, ಟು ಕಂಟ್ರೋಲ್, ಟು ಎಲಿಮಿನೇಟ್ ಡಿಲಿಕ್ಷನ್ ಆಫ್ ಡ್ಯೂಟಿ, ಮಾಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕರಪ್ಷನ್.